ಹಾಯ್ ಎಲ್ರಿಗೂ ನಮಸ್ಕಾರ. ಹಾರ್ಟ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು 2 ಕನ್ನಡ ಶೋನ ಫ್ರೀಯಾಗಿ ನೀವು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಉದಯ ಟಿವಿನಲ್ಲಿ ಆದರ್ಶ ದಂಪತಿಗಳು ಮತ್ತೆ ಶುರುವಾಗಿದೆ. ಇನ್ನು ಸಿರಿ ಕನ್ನಡ ಚಾನಲ್ನಲ್ಲಿ ಬಂಗಾರದ ಜೋಡಿ ಅನ್ನೋ ಪ್ರೋಗ್ರಾಮ್ ಆಲ್ರೆಡಿ ಶುರುವಾಗಿದೆ. ಇದೆರಡೂ ಸಹ ಮದುವೆ ಆಗಿರೋರ್ಗೇನೆ. ನೀವು ಸಹ ಯಾರು ಬೇಕಾದರೂ ಮದುವೆ ಆಗಿರೋರು ಈ ಪ್ರೋಗ್ರಾಮ್ಗಳಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಎರಡೂ ಪ್ರೋಗ್ರಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯಾವುದೇ ಥರದ ಚಾರ್ಜಸ್ ಅಂತೂ ಇರೋದಿಲ್ಲ. ಬಂಗಾರದ ಜೋಡಿ ಪ್ರೋಗ್ರಾಮ್ನ ಸಿರಿ ಕನ್ನಡದಲ್ಲಿ ಇವರಿಬ್ಬರು ಹೋಸ್ಟ್ ಮಾಡ್ತಿದ್ದಾರೆ. ಆದರ್ಶ ದಂಪತಿಗಳು ಪ್ರೋಗ್ರಾಮ್ನ ಉದಯ ಟಿವಿಯಲ್ಲಿ ಇವರಿಬ್ಬರು ಹೋಸ್ಟ್ ಮಾಡ್ತಿದ್ದಾರೆ. ಈ ಎರಡೂ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಈಸಿಯಾಗಿರುತ್ತೆ. ಈ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮೇಯ್ನಾಗಿ ನಿಮಗೆ ಇಂಟ್ರೆಸ್ಟ್ ಇರಬೇಕು. ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಸಾಕು, ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಯೋಚನೆ ಮಾಡ್ತಿದ್ದೀರಾ ನಾವು ಈ ಶೋ ಅಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ? ಇಂಟ್ರೆಸ್ಟ್ ಇರೋರಿಗೆ ಫ್ರೀಯಾಗಿ ಬಹುಮಾನ ಕೊಡಬೇಕು ಅಂತ ಮಾಡಿರೋಂಥ ಕಾರ್ಯಕ್ರಮ ಇದು. ಬಂಗಾರದ ಜೋಡಿ ಅವರೇ ಅನೌನ್ಸ್ ಮಾಡಿದ್ದಾರೆ. ಪ್ರೋಗ್ರಾಮ್ನ ನೋಡೋರಿಗೆ, ಪ್ರೋಗ್ರಾಮಲ್ಲಿ ಆಡೋರಿಗೆ, ಹಾಗೆ ಪ್ರೋಗ್ರಾಮ್ನಲ್ಲಿ ಲಾಗಿನ್ ಆದವ್ರಿಗೂ ಗಿಫ್ಟ್ ಇರುತ್ತೆ. ಮೊದಲಿಗೆ ನಾವು ಬಂಗಾರದ ಜೋಡಿಯಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ನೋಡೋಣ. ನಾನೊಂದು ಲಿಂಕ್ನ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಈ ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು. ನೀವು ಆ ಲಿಂಕ್ನ ಟಚ್ ಮಾಡಿದ ತಕ್ಷಣ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದು ಬಂಗಾರದ ಜೋಡಿಯವರ ವೆಬ್ಸೈಟು. ಈ ವೆಬ್ಸೈಟಲ್ಲಿ ಅವರು ಮೇಯ್ನಾಗಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ಹಾಗೆ ಗಿಫ್ಟದು ಫುಲ್ ಡೀಟೇಲ್ಸು ಮತ್ತು ಇದರಲ್ಲಿ ಪಾಯಿಂಟ್ಸ್ಗಳನ್ನ ಅರ್ನ್ ಮಾಡ್ಬೋದು. ಈ ಪಾಯಿಂಟ್ಸ್ಗಳನ್ನ ಅರ್ನ್ ಮಾಡಿದ್ರೆ ನಿಮ್ಗೆ ಏನೇನು ಯೂಸು, ಅದರಿಂದ ನೀವು ಯಾವ ಥರ ಪ್ರೈಸಸ್ನ ಪಡ್ಕೋಬೋದು, ಅದೆಲ್ಲ ಡೀಟೇಲ್ಸ್ನ ಇವರು ಕೊಟ್ಟಿದ್ದಾರೆ. ಒಂದು 2 ನಿಮಿಷ ಓದಿ ನೋಡಿ, ಎಲ್ಲನೂ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀಟಾಗಿ ಅರ್ಥ ಆಗುತ್ತೆ. ಕನ್ನಡದಲ್ಲೇ ಕೊಟ್ಟಿದ್ದಾರೆ. ಅದು ತುಂಬಾ ಖುಷಿ. ಇವಾಗ ನಾನು ಸ್ಕ್ರಾಲ್ ಮಾಡ್ತಾ ಇರೋ ಪಾಯಿಂಟು, ನೀವು ಜಾಸ್ತಿ ಪಾಯಿಂಟ್ಸ್ನ ಹೇಗೆ ಅರ್ನ್ ಮಾಡ್ಬೋದು ಅನ್ನೋವಂಥ ಪಾಯಿಂಟ್ಸ್ಗಳು ಅವರು ಯಾವ್ದ್ಯಾವ್ದು ಫಾಲೋ ಮಾಡಬೇಕು ಅನ್ನೋದು ಕ್ಲಿಯರಾಗಿ ಹಾಕಿದ್ದಾರೆ. ಮೊದಲಿಗೆ ನೀವು ಹೊಸ್ದಾಗಿ ರಿಜಿಸ್ಟರ್ ಮಾಡಬೇಕು ಅಂದರೆ ಪಿಂಕ್ ಕಲರ್ನ ಚೂಸ್ ಮಾಡಬೇಕು. ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಬ್ಲೂ ಕಲರ್ನ ಚೂಸ್ ಮಾಡಬೇಕು. ಈಗ ನೀವು ಅಪ್ಲೈ ಮಾಡೋದಕ್ಕೆ ಹೊಸ್ದಾಗಿ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಅವ್ರು ಕೊಟ್ಟಿರೋವಂಥ ಆಪ್ಷನ್ಸ್ನ ಫಿಲ್ ಮಾಡಬೇಕು. ಮೊದಲಿಗೆ ನೇಮು, ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಅದಾದಮೇಲೆ ನಿಮ್ಮ ಜೆಂಡರ್, ಅದಾದಮೇಲೆ ನಿಮ್ಮ ಡಿಸ್ಟ್ರಿಕ್ ಯಾವ್ದು ಬರುತ್ತೆ, ಅದಕ್ಕೆ ಪಿನ್ ಕೋಡ್ ಯಾವ್ದು ಬರುತ್ತೆ ಅದನ್ನು ನೀವು ಫಿಲ್ ಮಾಡಬೇಕು. ಮೊದಲು ನೀವು ಫೋನ್ ನಂಬರ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಯಾಕಂದರೆ ನೀವೇನಾದರೂ ಸೆಲೆಕ್ಟ್ ಆದರೆ ಈ ನಂಬರ್ಗೆ ನಿಮಗೆ ಡೈರೆಕ್ಟಾಗಿ ಕಾಲ್ ಬರುತ್ತೆ. ಸೊ ಎಲ್ಲನೂ ಕ್ಲಿಯರಾಗಿ ಚೆಕ್ ಮಾಡಾದಮೇಲೆ ನೀವು ಸಬ್ಮಿಟ್ನ ಕೊಡ್ಬೋದು. ಸಬ್ಮಿಟ್ ಕೊಟ್ಟಾದ ನಂತರ ನಿಮಗೆ ಒಂದು OTP ಬರುತ್ತೆ. OTPನ ಹಾಕಿ ನೀವು ಲಾಗಿನ್ ಕೊಡಬೇಕಾಗತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಕೊಡಿ. ರಿಜಿಸ್ಟರ್ ಆಗಿರೋ ಮೊಬೈಲಿಗೆ ಬರುತ್ತೆ. ನೀವು ಯಾವ ಮೊಬೈಲಿಂದ ರಿಜಿಸ್ಟರ್ ಮಾಡಿದಿರೋ ಆ ಮೊಬೈಲಲ್ಲಿ ಲಾಗಿನ್ ಆದ ನಂತರ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ 10 ಪಾಯಿಂಟ್ಸ್ನ ಕೊಡ್ತಾರೆ. ಅದನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು. ಅಲ್ಲೇ ಕಲೆಕ್ಟ್ ಅನ್ನೋ ಆಪ್ಷನ್ಸ್ ಇರುತ್ತೆ. ನೋಡ್ತಾ ಇರ್ಬೋದು ಹೋಮ್ ಪೇಜ್ ಈ ಥರ ಇದೆ. ಇದರಲ್ಲೂ ಸಹ ಸ್ಟಾರ್ಟಿಂಗ್ ನಾವು ಲಾಗಿನ್ ಆಗಬೇಕಾದ್ರೆ ಏನೇನು ಡೀಟೇಲ್ಸ್ ಇತ್ತೋ ಅದೇ ಇದೆ. ಪಾಯಿಂಟ್ಸ್ನ ಕಲೆಕ್ಟ್ ಆದಮೇಲೆ ನೀವು ಜಾಯಿನ್ ವಾಟ್ಸಪ್ ಗ್ರೂಪ್ ಅಂತ ಕೊಡಿ. ಅವ್ರ ವಾಟ್ಸಪ್ ಗ್ರೂಪಿಗೆ ನೀವು ಕೂಡ ಜಾಯಿನ್ ಆಗ್ತೀರಾ. ಏನೇ ನೋಟಿಫಿಕೇಷನ್ ಇದ್ದರೂ ಅವರು ಅದಕ್ಕೆ ಸೆಂಡ್ ಮಾಡ್ತಾ ಇರ್ತಾರೆ. ನಿಮಗೆ ಗೊತ್ತಾಗುತ್ತೆ ಪ್ರೋಗ್ರಾಮ್ ಯಾವಾಗ ಎಲ್ಲಿ ಏನು ನಡೀತಿದೆ ಅನ್ನೋದು. ಮೆನ್ಯೂ ಬಟನ್ನ ಕ್ಲಿಕ್ ಮಾಡಿ. ಅದರಲ್ಲೂ ತುಂಬಾ ಆಪ್ಷನ್ಸ್ ಇದೆ. ನೋಟಿಫಿಕೇಷನ್ಸ್ ಕೂಡ ಇದೆ. ಯಾವಾಗಲೂ ನೋಟಿಫಿಕೇಷನ್ಸ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಅವರು ಸಣ್ಣ ಪುಟ್ಟ ಕ್ವೆಶನ್ಸ್ನ ಕೇಳಿ ಕ್ವಿಝ್ ಮಾಡ್ತಾರೆ. ಅದಕ್ಕೆ ನೀವೇನಾದರೂ ಆನ್ಸರ್ ಮಾಡಿದ್ರೆ ಅದರಲ್ಲೂ ಸಹ ನಿಮಗೆ ಸಮ್ ಪಾಯಿಂಟ್ಸ್ ಸಿಗುತ್ತೆ. ಸೊ ಇದು ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಇದರಿಂದ ನೀವು ಬೇಗನೆ ಸೆಲೆಕ್ಟ್ ಕೂಡ ಆಗ್ತೀರಾ. ಇನ್ವೈಟ್ ಫ್ರೆಂಡ್ಸ್ ಅಂತ ಅಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ, ಅದನ್ನು ಸಹ ನೀವು ಯೂಸ್ ಮಾಡಿ ನಿಮಗೆ ಗೊತ್ತಿರೋರಿಗೆಲ್ಲ ರೆಫರ್ ಮಾಡಿದ್ರೆ ಅದರಲ್ಲೂ ಸಹ ಪಾಯಿಂಟ್ಸ್ ಬರುತ್ತೆ. ಇದು ನೋಡಿ ನಾನು ಡೈಲಿ ನನಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ನಾನು ಲಾಗಿನ್ ಆದರೆ ಕಲೆಕ್ಟ್ ಯುವರ್ ಪಾಯಿಂಟ್ಸ್ ಅಂತ 5 ಪಾಯಿಂಟ್ಸ್ ಬರುತ್ತೆ. ಹಂಗೆ ಮಾಡಿನೇ 1734 ಆಗಿದೆ ಇವಾಗ ನನ್ನ ಪ್ರೊಫೈಲಲ್ಲಿ. ಇದಿಷ್ಟು ಬಂಗಾರದ ಜೋಡಿ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋವಂಥ ಸ್ಟೆಪ್ಸ್ಗಳು. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇದು ಮೊದಲನೇ ಸರಿ ದಾವಣಗೆರೆಯಲ್ಲಿ ಈ ಪ್ರೋಗ್ರಾಮು ನಡೆದಾಗ ವಿನ್ನರ್ಸಿಗೆ ಗಿಫ್ಟ್ ಕೊಡ್ತಾ ಇರುವಂತಹ ಒಂದು ಸಣ್ಣ ಕ್ಲಿಪ್ಪಿಂಗ್ ಸಿಕ್ತು ನನಗೆ. ಅದನ್ನು ಸಹ ಹಾಕಿದ್ದೀನಿ. ನೀವು ಪಾರ್ಟಿಸಿಪೇಟ್ ಮಾಡಿ, ನೀವು ಈ ಥರ ಪ್ರೈಸಸ್ನ ಗೆಲ್ಲಿ ಅಂತ ಹೇಳ್ತೀನಿ.
ನೋಡಿದ್ರಲ್ವಾ, ಬಂಗಾರದ ಜೋಡಿಗೆ ನೀವು ಈಸಿಯಾಗಿ ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ಅದು ಫ್ರೀಯಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದರೆ ಯಾಕೆ ಮಾಡಬಾರ್ದು. ಜಸ್ಟ್ ನಿಮ್ಮ ಒಂದು ಸಣ್ಣ ಸಣ್ಣ ಡೀಟೇಲ್ಸ್ಗಳನ್ನ ಫಿಲ್ ಮಾಡಿ ಲಾಗಿನ್ ಆಗಿ ಆದಷ್ಟು ಪಾಯಿಂಟ್ಸ್ಗಳನ್ನ ಅರ್ನ್ ಮಾಡೋಕ್ಕೆ ಟ್ರೈ ಮಾಡಿ. ಯಾರಿಗೆ ಯಾವಾಗ ಬೇಕಾದರೂ ಕಾಲ್ ಬರ್ಬೋದು. ಈಗ ಆದರ್ಶ ದಂಪತಿಗಳು ಶೋನ ಪಾರ್ಟಿಸಿಪೇಟ್ ಮಾಡೋ ಅಂಥ ಸ್ಟೆಪ್ ತೋರಿಸ್ತೀನಿ. ನಾನು ಕೊಟ್ಟಿರೋ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹಾಕಿ, ಅವರು ಲಿಂಕ್ ಜೊತೆಗೆ ಸಮ್ ಡೀಟೇಲ್ಸ್ ಕೇಳ್ತಾರೆ. ಅದನ್ನು ನೀವು ಈ ರೀತಿ ಫಿಲ್ ಮಾಡಿ ರಿಟರ್ನ್ ಮೆಸೇಜ್ ಮಾಡಬೇಕು. ಅದಾದಮೇಲೆ ನೀವು ವೆಬ್ಸೈಟ್ ಲಾಗಿನ್ ಆದರೆ ಆದರ್ಶ ದಂಪತಿಗಳವರ ವೆಬ್ಸೈಟು ಹಾಗೆ ಇದು ಹೋಮ್ ಪೇಜು ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ವೈಫ್ದು ಡೀಟೇಲ್ಸು, ಹಾಗೆ ಅವ್ರ ಏಜು, ಹಸ್ಬೆಂಡ್ ಡೀಟೇಲ್ಸು, ಅವ್ರ ಏಜು ಮತ್ತು ನಿಮ್ಮ ಅಡ್ರೆಸ್ಸು, ನೀವೆಲ್ಲಿ ಸ್ಟೇ ಆಗಿದ್ದೀರಾ, ನೀವು ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ ಅದನ್ನು ಸಹ ಹಾಕಬೇಕು. ನಿಮ್ಮ ಫೋನ್ ನಂಬರು, ಆಲ್ಟರ್ನೇಟಿವ್ ನಂಬರ್ಗೆ ನಿಮ್ಮ ಪಾರ್ಟ್ನರ್ ನಂಬರ್ನ ಹಾಕಿದ್ರೆ ತುಂಬಾ ಬೆಟರ್ ಇರುತ್ತೆ. ಅವ್ರು ಕಾಲ್ ಮಾಡಿದಾಗ ಒಂದು ಬ್ಯುಸಿ ಬಂದರೆ ಮತ್ತೊಂದಾದ್ರೂ ಕನೆಕ್ಟ್ ಆಗೇ ಆಗುತ್ತೆ. ನಿಮ್ಮ ಅತ್ತೆ ಹೆಸರು, ನಿಮ್ಮ ಮಾವನ ಹೆಸರು, ಹಾಗೆ ನಿಮ್ಮ ತಂದೆ ತಾಯಿ ಹೆಸರು ಮತ್ತು ನಿಮ್ಮ ಫ್ಯಾಮಿಲಿ ನೇಮ್, ಸರ್ನೇಮ್ ಏನಾದರೂ ಇದ್ದರೆ ಅದನ್ನು ಫಾಲೋ ಮಾಡಿ. ಇಲ್ಲಾಂದರೆ ನಿಮ್ಮ ವೈಫು ಹಸ್ಬೆಂಡ್ ನೇಮ್ ಹಾಕಿನೇ ಅದೇ ನಿಮ್ಮ ಫ್ಯಾಮಿಲಿ ನೇಮ್ ಅಂತ ಫಿಲ್ ಮಾಡಿ. ಇಲ್ಲಿಗೆ ಲಾಗಿನ್ ಕಂಪ್ಲೀಟ್ ಆಗುತ್ತೆ. ಇನ್ನೂ ಈ ರೀತಿ ವೀಡಿಯೋಸ್ಗಳನ್ನ ನನ್ನ ಚಾನಲ್ನಲ್ಲಿ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.